ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಕೊನೆಯಾಗುತ್ತಾ? ಕಾಕ್ರೋಚ್ ಪ್ರತಿನಿಧಿಗಳ ಜೊತೆ ಕೇಂದ್ರ ಸಚಿವರ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. 12:30ಕ್ಕೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮಾತುಕತೆ. ಪ್ರತಿಭಟನಾ ಸ್ಥಳದಲ್ಲಿ ಹೋರಾಟಕ್ಕೆ ಕರೆ ನೀಡಿದಂತ ಅಭಿಜಿತ್ ದೀಪ್ಗೆ ಕಾನೂನಿಗೆ ವಿರುದ್ಧವಾಗಿ ಏನನ್ನೂ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಸಿಜೆಪಿ ಸಂಸ್ಥಾಪಕ. ಜಂತರ್ ಮಂತರ್ನಲ್ಲಿ ಮುಂದುವರಿದ ನೀಟ್ ಕಿಚ್ಚು. ಪ್ರತಿಭಟನಾ ಸ್ಥಳದಲ್ಲಿ ಅಭಿಜಿತ್ ದೀಪ್ಗೆ ಮಾತನಾಡಿರೋದು, ಇವತ್ತು ರಾತ್ರಿಯೇ ನನ್ನನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಶಾಂತಿಯುತ ಪ್ರತಿಭಟನೆ ಹೊರತಾಗಿಯೂ ಬಂಧನಕ್ಕೆ ಸಿದ್ಧತೆ ನಡೀತಾ ಇದೆ. ನನ್ನನ್ನ ಬಂಧಿಸಿದ್ರೆ ದೇಶಾದ್ಯಂತ ಹೋರಾಟವನ್ನ ಮುಂದುವರಿಸಿ. ಪ್ರತಿಭಟನಾ ಸ್ಥಳದಲ್ಲಿ ಹೋರಾಟಕ್ಕೆ ಕರೆ ನೀಡಿರುವಂತ ಅಭಿಜಿತ್ ದೀಪ್ಗೆ ಅದರ ಜೊತೆಗೆ ಕಾನೂನಿಗೆ ವಿರುದ್ಧವಾಗಿ ಏನನ್ನೂ ಮಾಡಬೇಡಿ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. सैकड़ों बच्चे के सर फोड़े गए हैं 20 जुलाई को। सोनम सर को 26 दिन तक भूख हड़ताल करनी पड़ी है। तो इसके बाद तो इस्तीफे के नीचे हमें कुछ मंजूर नहीं है। तो इस्तीफा ही चाहिए ना, इस्तीफा ही लेंगे ना, तो यहां से इस्तीफा लेकर ही हटेंगे। धर्मेंद्र प्रधान इस्तीफा दो, धर्मेंद्र प्रधान इस्तीफा दो, धर्मेंद्र प्रधान इस्तीफा दो। इस्तीफा तुमको देना होगा, वरना रोज धरना होगा। ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಕೊನೆಯಾಗುತ್ತಾ? ಕಾಕ್ರೋಚ್ ಪ್ರತಿನಿಧಿಗಳ ಜೊತೆ ಕೇಂದ್ರ ಸಚಿವರ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. 12:30ಕ್ಕೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮಾತುಕತೆ ಅಂತೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ಚರ್ಚೆ. ಸಿಜೆಪಿ ಜೊತೆ ಮಾತುಕತೆಗೂ ಮುನ್ನ ಅಮಿತ್ ಶಾ ಭೇಟಿಯಾದ ನಡ್ಡಾ ಮತ್ತು ಸಿಂಗ್. ಅಮಿತ್ ಶಾ ಮನೆಯಲ್ಲಿ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಮೀಟಿಂಗ್ ಮಾಡಿದ್ದಾರೆ. ಸಿಜೆಪಿ ಪ್ರತಿನಿಧಿಗಳ ಮನವೊಲಿಸ್ತಾರ ಕೇಂದ್ರ ಸಚಿವರು ಜಂತರ್ ಮಂತರ್ನಲ್ಲಿ? ಹಾಗಾದ್ರೆ ಇವತ್ತೇ ವಿದ್ಯಾರ್ಥಿಗಳ ಹೋರಾಟ ಕೊನೆಗೊಳ್ಳುತ್ತಾ? ಸದ್ಯ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ರು ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರ ಮನವೊಲಿಸುವಂತ ಪ್ರಯತ್ನ ಆಗಬಹುದಾ? ಹೋರಾಟ ಇವತ್ತಿಗೆ ಕೊನೆಗೊಳ್ಳುತ್ತಾ? ಜಿತೇಂದ್ರ ಸಿಂಗ್ ಮತ್ತು ಜೆಪಿ ನಡ್ಡಾ ಇಬ್ಬರು ಕೂಡ ಏನ್ ಮಾತುಕತೆ ನಡೆಸ್ತಾ ಇರಬಹುದು? ತದನಂತರದಲ್ಲಿ ಸಿಜೆಪಿ ಜೊತೆಗೆ ಮಾತುಕತೆ ಆದ್ರೆ ಈ ಮಾತುಕತೆಗೆ ಅಭಿಜಿತ್ ದೀಪ್ಗೆ ಒಪ್ಕೊಳ್ತಾರಾ? ಗೊತ್ತಿಲ್ಲ. ಅದು ಮುಂದೆ ಆಗಬೇಕಾಗಿರುವಂತ ಬೆಳವಣಿಗೆಗಳು. ಸದ್ಯಕ್ಕೆ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ರು ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತದನಂತರದಲ್ಲಿ ಸಿಜೆಪಿ ಜೊತೆಗೆ ಈ ಕೇಂದ್ರ ನಾಯಕರು ಮಾತುಕತೆಗೆ ಮುಂದಾಗ್ತಾರೆ. ಈ ಹಿಂದೆನೂ ಕೂಡ ಮಾತುಕತೆ ಕರೆದಾಗ ಅಭಿಜಿತ್ ದೀಪ್ಗೆ ಒಪ್ಕೊಂಡಿರ್ಲಿಲ್ಲ. ಈಗ ಒಪ್ಕೊಳ್ತಾರ ನೋಡ್ಬೇಕಿದೆ.